ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಎಲ್ಲರೂ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ, ದಯವಿಟ್ಟು ನಮ್ಮನ್ನು ಉಳಿಸಿ ಬೆಳೆಸಿ ಅಂತ ಕೇಳ್ಕೊತಾ ಈ ಸಣ್ಣ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ನಾನು ರಾಯರ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 2.5 ತಿಂಗಳು 3 ತಿಂಗಳು ಆಗಿರ್ಬೋದು. ಅದರಲ್ಲಿ ಮೊದಲನೇ ವ್ರತ ನಾನು ಸ್ಟಾರ್ಟ್ ಮಾಡಿದ್ದೀನಿ. 7 ವಾರದ ವ್ರತ ಉಡುಪು ಸೇವೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇ ವಾರ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಅದರಲ್ಲೂ ರಾಯರಿಗೆ ಅದು ಒಪ್ಪಿಗೆ ಆಗಿ ಒಂದು ತುಳಸಿ ದಳ ಹೂಪ್ರಸಾದವನ್ನು ಕೊಟ್ಟಿದ್ದರು. ಅದು ಇವಾಗ ನೆಕ್ಸ್ಟ್ 2ನೇ ವಾರದಲ್ಲಿ ನಾನು ಎಂದಿನಂತೆ ಮನೆಯೆಲ್ಲ ಕ್ಲೀನ್ ಮಾಡಿ ರಾತ್ರಿಯೇ ಪಾತ್ರೆ ಎಲ್ಲ ತೊಳೆದು ಬೆಳಿಗ್ಗೆ ಬೇಗ 2 ಗಂಟೆಗೆ ಎದ್ದು ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಹಾಕಿ ನೆಕ್ಸ್ಟು ಮನೆಯೆಲ್ಲ ನೀಟಾಗಿ ಗಂಜಲ ಉಪ್ಪು ಅರಿಶಿನ ಹಾಕಿ ಮನೆ ಒರೆಸಿ ಸ್ನಾನ ಮುಗಿಸಿ ದೇವ್ರ ಮನೆಯೇ ಶುದ್ಧ ನೀರಿಗೆ ಅರಿಶಿನ ಹಾಕಿ ನಾನು ದೇವ್ರ ಫೋಟೋ ಇಡೋ ಜಾಗನೆಲ್ಲ ಒರೆಸ್ಕೊಂಡು ಶುದ್ಧಿ ಮಾಡಿಕೊಂಡು ದೇವ್ರ ಫೋಟೋ ಕೂಡ ಅರಿಶಿನ ನೀರಲ್ಲಿ ನಾನು ಒರೆಸಿ ಗಂಧ ಇಟ್ಟು ಮಾಮೂಲಿ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ನೆಕ್ಸ್ಟು ಒಲೆ ಪೂಜೆ ಮಾಡಿ ರಾಯರಿಗೆ ನೈವೇದ್ಯ ಮಾಡಿ ಇಟ್ಕೊಂಡೆ. ದೇವ್ರ ಸಾಮಾನೆಲ್ಲ ಇಟ್ಟು ತೊಳೆಯೋಕೆ ಹಾಕ್ಬಿಟ್ಟು ನೈವೇದ್ಯ ನಾನು ರೆಡಿ ಮಾಡಿಕೊಂಡೆ. ಅವು ಸಿಂಪಲಾಗಿ ಅವಲಕ್ಕಿ ಬೆಲ್ಲ ಹಾಕಿ ಕಾಯಿ ಹಾಕಿ ಒಂದು ಸಣ್ಣದಾಗಿ ಒಂದು ಪ್ರಸಾದ ಮಾಡಿಟ್ಕೊಂಡೆ. ನಾನು ಅವಲಕ್ಕಿ ಪ್ರಸಾದ ಅಂತ ಹೇಳ್ಬಿಟ್ಟು ಮಾಡಾದಮೇಲೆ ನೆಕ್ಸ್ಟು ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿಟ್ಬಿಟ್ಟೆ ನಾನು. ಅದು ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಷ್ಟು ಟೈಮ್ ತೊಗೊಂಡ್ರು ದೇವ್ರ ಮನೆ ಕೆಲಸಕ್ಕೆ ಆಗೋದೇ ಇಲ್ಲ. ಅಂಥದ್ದಲ್ಲೂ ಗುರುವಾರ ಈ 1 ಗಂಟೆ ನೈಟ್ ಎಲ್ಲ ಮಾಡಿದ್ರೂ ಕೆಲಸ ಸಾಗೋದೇ ಇಲ್ಲ. ದೇವ್ರ ಮನೆ ಕೆಲಸ ಅಂತಂದರೆ ಅದು ಎಲ್ರಿಗೂ ಗೊತ್ತಿರೋದೇ ಹೆಣ್ಮಕ್ಳಿಗೆ. ಹಾಗೆ ನಾನು ಹೊರಗಡೆ ಬಂದು ದೇವ್ರ ಫೋಟೋ ಹತ್ರ ರೆಡಿ ಮಾಡಿಟ್ಟಾದ್ಮೇಲೆ ಹೊರಗಡೆ ಬಂದು ನಾನು ದೇವ್ರದ್ದು ಹೊಸಲದ ಹತ್ರ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ತುಳಸಿ ಗಿಡ ಹತ್ರ ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಬಿಟ್ಟು ಬಂದೆ. ಎಷ್ಟು ಅಡುಗೆ ಏನು ಮಾಡಿದ್ರೂ ಟೈಮೇ ಸಾಕಾಗಲ್ಲ. ಎಷ್ಟು ಮಾಡಿದ್ರೂ ಟೈಮ್ ಸಾಕಾಗಲ್ಲ. ಎಷ್ಟು ಮಾಡಿದ್ರೂ ಒಪ್ಪಿಗೆನೇ ಆಗೋದಿಲ್ಲ. ಇನ್ನೂ ಮಾಡ್ತಾ ಇರಬೇಕು ಅಂತಲೇ ಅನಿಸುತ್ತೆ. ಅದು ಗುರುವಾರ ಟೈಮಲ್ಲಿ ಹೇಳೋಕ್ಕೆ ಆಗಲ್ಲ. ಆಮೇಲೆ ನೆಕ್ಸ್ಟ್ ನನ್ನ ಮನೆ ದೇವ್ರನ್ನ ನಾನು ಪ್ರಾರ್ಥನೆ ಮಾಡಿ ನನ್ನ ವಿಘ್ನೇಶ್ವರನ ಪ್ರಾರ್ಥನೆ ಮಾಡಿ ದೀಪ ಹಚ್ಚಿ ತದನಂತರ ನಾನು ರಾಘವೇಂದ್ರ ಸ್ವಾಮಿಗೆ 2 ತುಪ್ಪದ ದೀಪಗಳನ್ನು ಹಚ್ಚಿ ಆಮೇಲೆ ನೆಕ್ಸ್ಟು ಮತ್ತೆ 2 ತುಪ್ಪದ ಆರತಿಗಳನ್ನು ರೆಡಿ ಮಾಡಿಟ್ಟಿದ್ದೆ. ಆಮೇಲೆ ಧೂಪ ಗಂಧಕಡ್ಡಿ ಧೂಪ ಮಾಮೂಲಿ ಮಂಗಳಾರತಿ ಎಲ್ಲ ಮಾಡಿದ್ದಾದಮೇಲೆ ನೆಕ್ಸ್ಟ್ ನನಗೆ ಹೋದ ವಾರ ನನಗೆ ರಾಯರು ನನಗೆ ಪ್ರಸಾದ ಕೊಟ್ಟಿದ್ದು ನನಗೆ ಖುಷಿನೂ ಆಯಿತು. ಬಟ್ ನನಗೆ ಅದು ಫುಲ್ಲು ಬಿದ್ದಿರಲಿಲ್ಲ. ಹಂಗಾಗಿ ಮತ್ತೆ ಇವತ್ತು ನಾನು ಅದನ್ನೇ ಅದೇ ಇದರಲ್ಲಿ ನಾನು ಕೇಳಿದೆ ರಾಯರ ಹತ್ರ. ಹೂವು ಇಟ್ಟು ನಾನು ಹೂ ಪ್ರಸಾದ ಅದು ಹೋದ ವಾರ ಆಗಿದ್ದ ನಿಜನಾ ತಂದೆ ನನಗೆ ನೀವು ಹೂ ಪ್ರಸಾದ ಕೊಟ್ಟಿದ್ದು ನಿಜನಾ ಅಂತ ಕೇಳೋಕ್ಕೆ ಅಂತಲೇ ನಾನು ಮಾಮೂಲಿ ನಾನೆಲ್ಲ ನೈವೇದ್ಯ ಎಲ್ಲ ಅರ್ಪಿಸಿ ಆರತಿಗಳೆಲ್ಲ ಮಾಡಾದ್ಮೇಲೆ ಎಂದಿನಂತೆ ನಾನು ರಾಘವೇಂದ್ರ ನಾಮಲಿಖಿತ ಬರೀತಿದ್ದೀನಿ. ಅದನ್ನು ಮುಗಿಸಿದಾದ್ಮೇಲೆ ನಾನು ಹೂ ಪ್ರಸಾದ ಇಟ್ಟು ನಾನು ರಾಯರ ಹತ್ರ ಕೇಳಿಕೊಂಡೆ. ತುಂಬ ಹೊತ್ತು ನನಗೆ ಕೊಟ್ಟಿರಲಿಲ್ಲ. ಅದಾದಮೇಲೆ ನಾನು ಕೇಳಿಕೊಂಡೆ. ರಾಯರ ಪ್ರಸಾದ ಆಯಿತು. ತುಂಬ ಖುಷಿ ಆಯಿತು ನನಗೆ. ಹೌದು, ರಾಯರು ಖಂಡಿತವಾಗ್ಲೂ ಇದ್ದಾರೆ. ನನ್ನ ಜೀವನದಲ್ಲಿ ರಾಯರು ಬಂದಮೇಲೆ ನಿಜವಾಗ್ಲೂ ನಾನು ಹೇಳೋಕ್ಕೆ ಅಷ್ಟು ನಾನು ಬರೋದಿಲ್ಲ. ಅಷ್ಟು ನಾನು ಬದಲಾಗಿದ್ದೀನಿ. ಅಷ್ಟು ಖುಷಿ ಆಗ್ತಿದೆ ನನಗೆ. ಖಂಡಿತ ರಾಯರಿದ್ದಾರೆ. ಹಿಂಗೆ ನಮ್ಮ ಮೇಲೆ ಯಾವಾಗಲೂ ನಮ್ಮ ಕುಟುಂಬದ ಮೇಲೆ ನಮ್ಮ ಇಡೀ ವಂಶದ ಇದ್ರ ಮೇಲೆ ಇಡೀ ಪ್ರಪಂಚದ ಮೇಲೆ ರಾಯರು ಯಾವಾಗಲೂ ಹಿಂಗೆ ಆಶೀರ್ವಾದ ಮಾಡಿ ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಹಂಗೆ ನನಗೆ ಲಾಸ್ಟ್ ಟೈಮು ಹೂ ಪ್ರಸಾದ ಎಡಗಡೆ ಬಿತ್ತು. ನನಗೆ ಸ್ವಲ್ಪ ಅಸಮಾಧಾನ ಇತ್ತು. ಏನಪ್ಪ ಪೂಜೆ ಮಾಡೋಕ್ಕಾಗುತ್ತೋ ಇಲ್ವೋ ನನ್ನ ಕೈಯಲ್ಲಿ, ಅಯ್ಯೋ ಈ ವ್ರತನ ಕಂಪ್ಲೀಟ್ ಮಾಡ್ತೀನೋ ಇಲ್ವೋ ಅಂತ ಅನ್ನಿಸ್ಬಿಟ್ಟಿತ್ತು ನನಗೆ. ಆಮೇಲೆ ನಾನು ರಾಯರ ಹತ್ರ ನೋಡಿ ರಾಯರು ನಮ್ಮ ಮೇಲೆ ಎಷ್ಟು ಚೆನ್ನಾಗಿ ಆಶೀರ್ವಾದ ಮಾಡಿದ್ದಾರೆ.